ಬೇಲ್ದ ಹಣ್ಣು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಎಲ್ರಿಗೂ ಗೊತ್ತಿರುವಂಥ ಹಣ್ಣು. ಆದರೆ ಅಷ್ಟೊಂದು ಬಳಕೆಯಲ್ಲಿಲ್ಲ ಅಷ್ಟೇ ಇದು. ಇದು ಸೀಸನ್ ಆಗಿರೋದ್ರಿಂದ ಈ ಒಂದು ಬೇಸಿಗೆನಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಸೊ ಇದನ್ನು ತಂದು ಪಾನಕವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಅಂತ ಕೇಳ್ತಾ ಹಾಗೆ ರೆಸಿಪಿ ಕೂಡ ನೋಡ್ಕೊಂಬನ್ನಿ. ಬೇಲ್ದಣ್ಣು ಅಂದಾಕ್ಷಣ ಅದ್ರ ಜೊತೆಗೆ ಬೆಲ್ಲವನ್ನೇ ಹಾಕಬೇಕು. ಇದಕ್ಕೆ ಸಕ್ಕರೆಯನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂಥ ಹಣ್ಣನ್ನು ತೆಗೆದುಕೊಂಡು ಇದರ ಒಳಗಡೆ ಇರುವಂಥ ಪಲ್ಪ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಂದು ಪಾತ್ರೆಯಲ್ಲಿ ಒಂದು 3ರಿಂದ 4 ಕಪ್ಪಷ್ಟು ನಾನು ನೀರು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಹಾಗೆ ಪುಡಿ ಮಾಡಿರುವಂಥ ಬೆಲ್ಲವನ್ನು ಸೇರಿಸ್ಕೋಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಸಕ್ಕರೆನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ಬೇಲದಣ್ಣಿಗೆ ಬೆಲ್ಲವೇ ಕಾಂಬಿನೇಷನ್. ಸೊ ಹಾಗಾಗಿ ಈ ಒಂದು ಬೆಲ್ಲವನ್ನು ಹಾಕಿ ಕರಗೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ಬೇಲ್ದಣ್ಣಿನ ತಿರುಳು ಮತ್ತು ಈ ಒಂದು ಪಲ್ಪ್ ಏನಿರುತ್ತಲ್ವ ಇದನ್ನೆಲ್ಲ ನೀಟಾಗಿ ತೆಕ್ಕೊಂಬಿಟ್ಟು ಇದನ್ನು ನೀಟಾಗಿ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಪಲ್ಪನ್ನು ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಜ್ಯೂಸ್ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಕಾರಣಕ್ಕೂ ಮಿಕ್ಸಿನಲ್ಲಿ ಇದನ್ನು ರುಬ್ಬೋದಕ್ಕೆ ಹೋಗಬೇಡಿ. ಇದನ್ನು ಆದಷ್ಟು ಕೈಯಿಂದ ಈ ರೀತಿಯಾಗಿ ಕಿವುಚಿ ಇದರಲ್ಲಿರುವಂಥ ನಾರಿನಂಶ ಎಲ್ಲ ತೆಗೆದುಬಿಡಿ. ಇದರಲ್ಲಿ ಯಥೇಚ್ಛವಾಗಿ ನಾರಿನಂಶ ಇರುತ್ತೆ. ಹಾಗಾಗಿ ನಮಗೆ ಆಗುವಂಥ ಮಲಬದ್ಧತೆಯನ್ನು ತಡೆಯುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೀಟಾಗಿ ಸೋಸ್ಕೊಳ್ಳಿ. ಇದನ್ನು ಆದಷ್ಟು ಗರಿಟೆನ ಸೋಸಿನೇ ಹಾಕ್ಕೋಬೇಕು, ಇಲ್ಲಾಂದ್ರೆ ಅಷ್ಟೊಂದು ಕುಡಿಯೋದಕ್ಕೆ ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ. ಹಾಗಾಗಿ ನೋಡಿ, ಈಗ ಬೆಲ್ಲವನ್ನೆಲ್ಲ ನೀಟಾಗಿ ಕರಗೋದಕ್ಕೆ ಬಿಟ್ಬಿಟ್ಟು ಇದಕ್ಕೆ ಒಣಶುಂಠಿ ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿದಾದ ನಂತರ ಒಂದು 2ರಿಂದ 3 ಕ್ಯೂಬಷ್ಟು ಐಸನ್ನು ಸೇರಿಸ್ಕೊಂಡು ಈಗ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಣಶುಂಠಿನ ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಬೆನಿಫಿಟ್ ಇರುವಂಥ ಈ ಒಂದು ಬೇಲ್ದಣ್ಣಿನ ಜ್ಯೂಸನ್ನು ನೀವು ಈಗ ಸೀಸನ್ ಇರೋದ್ರಿಂದ ಮಾಡಿ ಕುಡೀರಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ.